ಕಬಿನಿ ಡ್ಯಾಂನಿಂದ 61,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವಂತ ಹಿನ್ನೆಲೆ ಮಲ್ಲನ ಮೂಲೆ ಮಠ ಅಯ್ಯಪ್ಪ ಸ್ವಾಮಿ ದೇಗುಲ ಮುಳುಗಡೆಯಾಗಿದೆ. ನಂಜನಗೂಡಿನ ಮಲ್ಲನ ಮೂಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಮುಳುಗಡೆಯಾಗಿರುವಂತದ್ದು. ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಗೆ ಬಂದಂತಹ ನೀರು ನಂಜನಗೂಡಿನ ಸ್ನಾನಘಟ್ಟ, ಪರಶುರಾಮ ದೇವಾಲಯ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನ ಮೂಲೆ ಮಠ ಜಲಾವೃತಗೊಂಡಿದೆ. ಜಲಾವೃತ ಹಿನ್ನೆಲೆ ಭಕ್ತರು ಹಾಗೂ ಸಾರ್ವಜನಿಕರಿಗೆ ನಿರ್ಬಂಧವನ್ನ ವಿಧಿಸಿದ್ದು, ನದಿ ಪಾತ್ರದ ಭಕ್ತರು ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ನದಿಯ ಬಳಿ ಜನರು ತೆರಳದಂತೆ ಬ್ಯಾರಿಗೇಟ್ ಹಾಗೂ ಹಗ್ಗವನ್ನ ಕಟ್ಟಿ ನಿರ್ಬಂಧವನ್ನ ಮಾಡಲಾಗಿದೆ. ಕಬಿನಿ ಡ್ಯಾಂನಿಂದ 61,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡುವಂತ ಹಿನ್ನೆಲೆ ಮಲ್ಲನ ಮೂಲೆ ಮಠ ಅಯ್ಯಪ್ಪ ಸ್ವಾಮಿ ದೇಗುಲ ಮುಳುಗಡೆಯಾಗಿದೆ. ನಂಜನಗೂಡಿನ ಮಲ್ಲನ ಮೂಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಮುಳುಗಡೆಯಾಗಿರುವಂಥದ್ದು. ಮೈಸೂರು ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಗೆ ನೀರು ಬಂದಿದೆ. ನಂಜನಗೂಡಿನ ಸ್ನಾನಘಟ್ಟ, ಪರಶುರಾಮ ದೇವಾಲಯ, ಅಯ್ಯಪ್ಪ ಸ್ವಾಮಿ ದೇವಾಲಯ, ಮಲ್ಲನ ಮೂಲೆ ಮಠ ಜಲಾವೃತಗೊಂಡಿದೆ. ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ನದಿ ಪಾತ್ರದ ಭಕ್ತರು ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆ ನೀಡಿದ್ದು, ನದಿಯ ಬಳಿ ಜನ ತೆರಳದಂತೆ ಬ್ಯಾರಿಗೇಟ್ ಅನ್ನ ಹಾಕಿ ಹಗ್ಗವನ್ನ ಕಟ್ಟಿ ನಿರ್ಬಂಧವನ್ನ ವಿಧಿಸಲಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವತೂರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಕಬಿನಿ ಡ್ಯಾಂನಿಂದ 61,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ, ಹೀಗಾಗಿ ಏನು ಮಲ್ಲನ ಮೂಲೆ ಮಠ ಅಯ್ಯಪ್ಪ ಸ್ವಾಮಿ ದೇಗುಲ ಮುಳುಗಡೆಯಾಗಿರುವಂಥದ್ದು, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಭಾಗದಲ್ಲಿ ಮುಂಗಾರು ಮಳೆ ಆರ್ಭಟ ಜಾಸ್ತಿ ಆಗಿದೆ. ಹೀಗಾಗಿ ವರುಣನ ಆರ್ಭಟ ಜಾಸ್ತಿ ಆಗೋದ್ರಿಂದ ಮೈಸೂರು ಸೇರಿದಂತೆ ಕೇರಳ ಭಾಗದಲ್ಲೂ ಕೂಡ, ವಯನಾಡಲ್ಲೂ ಕೂಡ ಮಳೆಯ ಆರ್ಭಟ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಕಬಿನಿ, ಕಾವೇರಿ ಕೊಳ್ಳದ ಪ್ರದೇಶಗಳೆಲ್ಲ ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಏನು ಕಬಿನಿ ಡ್ಯಾಮ್ ಕೂಡ ಸಂಪೂರ್ಣವಾಗಿ ತುಂಬಿರೋದ್ರಿಂದ ಹೊರಹರಿವು ಕೂಡ ಜಾಸ್ತಿ ಆಗಿದೆ. ಒಳಹರಿವು ಎಷ್ಟಿದೆಯೋ ಅಷ್ಟೇ ರೀತಿಯಾದಂತಹ ಹೊರಹರಿವು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಭಾಳ ಪ್ರಮುಖವಾಗಿ ಮೈಸೂರು ಊಟಿ ರಸ್ತೆಯಲ್ಲಿರುವಂತಹ, ನಂಜನಗೂಡು ಮುಖ್ಯ ರಸ್ತೆಯಲ್ಲಿರುವಂತಹ ಮಲ್ಲನ ಮೂಲೆ ಮಠ ಇರ್ಬೋದು, ಅಥವಾ ನಂಜನಗೂಡು ಬ್ರಿಡ್ಜ್ ಇರ್ಬೋದು, ಅಥವಾ ನಂಜನಗೂಡು ಸೇರಿದಂತೆ ಇವೆಲ್ಲ ಭಾಗಗಳಲ್ಲೂ ಕೂಡ ಈಗಾಗಲೇ ಜಲ ದಿಗ್ಬಂಧನದ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ 70,000 ಕ್ಯೂಸೆಕ್ಸ್ ನೀರನ್ನು ಜಲಾಶಯದಿಂದ ಬಿಡುಗಡೆ ಮಾಡಲಾಗಿದೆ. ಆದರೆ 1,00,000 ಕ್ಯೂಸೆಕ್ಸ್ ನೀರು ಬಂದರೆ ನಂಜನಗೂಡಿನ ಸಂಪೂರ್ಣ ಬಡಾವಣೆಗಳಿರ್ಬೋದು, ದೇವಾಲಯದ ಸುತ್ತಮುತ್ತ ನದಿ ದಂಡೆಯ ಪ್ರದೇಶಗಳೆಲ್ಲ ಜಲಾವೃತಗೊಳ್ಳುತ್ತದೆ. ಭಾಳ ಪ್ರಮುಖವಾಗಿ ಏನು ಗ್ರಾಮಗಳಿಗೆ ಕಲ್ಪಿಸುವಂತಹ ಕಿರು ಸೇತುವೆಗಳು ಅಂತ ಏನು ಹೇಳ್ತೇವೆ, ಆ ಸೇತುವೆಗಳು ಕೂಡ ಮುಚ್ಚುವಂತಹ ಭೀತಿ ಎದುರಾಗಿರ್ತಕ್ಕಂಥದ್ದು. ಏನು ದಕ್ಷಿಣ ಕಾಶಿ ನಂಜನಗೂಡು ಕೂಡ ಜಲಕಂಟಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬೋದು. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗ್ತಿತ್ತು. 2019 ಕೂಡ ಇದೇ ರೀತಿಯಾದಂತಹ ಭೀತಿ ಎದುರಾಗಿತ್ತು. ಹೀಗಾಗಿ ಪ್ರವಾಹದ ಅಪಾಯದ ಮಟ್ಟವನ್ನು ಮೀರಿ ಕಪಿಲೆ ಹರಿತಾ ಇರ್ತಕ್ಕಂಥದ್ದು. ಏನು ಕಪಿಲಾ ನದಿ ತಡದಲ್ಲಿರುವಂತಹ ಮತ್ತೊಂದು ಪುಣ್ಯಕ್ಷೇತ್ರ ಆಗಿರುವಂತಹ ಸುತ್ತೂರು ಕ್ಷೇತ್ರದಲ್ಲೂ ಕೂಡ ಒಂದು ಸುತ್ತೂರು ಸೇತುವೆ ಕೂಡ ಮುಳುಗುವಂತಹ ಹಂತಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಸುತ್ತಮುತ್ತ ಇರುವಂತಹ ಅನೇಕ ಗ್ರಾಮಗಳು ಕೂಡ ಜಲಾವೃತಗೊಳ್ಳುವಂತಹ ಸಾಧ್ಯತೆ ಇದೆ. ನಂಜನಗೂಡು, ಗುಂಡ್ಲುಪೇಟೆ ಸೇರಿದಂತೆ ಕೂಡ ಹಲವಾರು ಭಾಗಗಳಲ್ಲೂ ಕೂಡ ಈಗಾಗಲೇ ಒಂದು ಸಂಪರ್ಕವನ್ನು ಕಲ್ಪಿಸುವಂತಹ ಸೇತುವೆಗಳು ಮುಳುಗಿ ಅಥವಾ ಸೇತುವೆಯನ್ನು ಅಪಾಯದ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥದ್ದು. ಹಾಗೂ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೋ ಅಪಾಯಕ್ಕೆ ಆಹ್ವಾನ ಕೊಡುವಂತಹ ಪ್ರದೇಶಗಳಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಸಾಂತ್ವನ ಗಂಜಿ ಕೇಂದ್ರಗಳಲ್ಲಿ ಈಗಾಗಲೇ ಏನು ಅವಕಾಶವನ್ನು ಮಾಡಿಕೊಡುವಂತಹ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಅಂಗಡಿ ಮುಂಗಟ್ಟುಗಳು ಇರುವಂತಹ ನದಿ ತೀರಗಳು ಕೂಡ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು ತಮ್ಮ ಇರುವಂತಹ ಅಮೂಲ್ಯವಾದಂತಹ ಅಥವಾ ಮೌಲ್ಯವಾದಂತಹ ಸರಂಜಾಮುಗಳನ್ನ ಈಗಾಗಲೇ ಶಿಫ್ಟನ್ನು ಮಾಡಿಕೊಳ್ಳಿ ಅಂತಲೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗೂ ಭಾಳ ಪ್ರಮುಖವಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಆ ತಹಸೀಲ್ದಾರ್ಗಳಿಗೆ ಆ ತಾಲೂಕಿನ ಪರಿಸ್ಥಿತಿಯನ್ನು ಅನುಗುಣವಾಗಿ ಒಂದು ಪರಮಾಧಿಕಾರವನ್ನು ಕೊಟ್ಟು ಈಗಾಗಲೇ ಏನು ಸಾಕಷ್ಟು ತಾಲೂಕುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಹಾಗೂ ಮೈಸೂರು ಸೇರಿದಂತೆ ದಕ್ಷಿಣ ವಲಯಕ್ಕೆ ಈಗಾಗಲೇ ಸಂಪೂರ್ಣ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಈ ರೀತಿಯಾದಂತಹ ಒಂದು ಮಳೆ ಅಬ್ಬರ ಶುರುವಾಗಿದೆ. ಏನು ನಗರ ಪ್ರದೇಶದಲ್ಲೂ ಕೂಡ ಅನೇಕ ಬಡಾವಣೆಗಳು ಕೂಡ ಈಗಾಗಲೇ ನಿರಂತರವಾದಂಥ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳಿದೆ. ಹೀಗಾಗಿ ಟಾಸ್ಕ್ ಫೋರ್ಸ್ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರವಾಗಿ ಈಗಾಗಲೇ ಸದನ ಕೂಡ ನಡೀತಾ ಇರೋದ್ರಿಂದ ಶಾಸಕರುಗಳಿರ್ಬೋದು ಅಥವಾ ಮಿನಿಸ್ಟ್ರುಗಳೆಲ್ಲ ಸದನದಲ್ಲಿರ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಯಾವ್ಯಾವ ಹಂತದಲ್ಲಿ
ಹಂತದಲ್ಲಿ ಯಾವ ರೀತಿಯಾದ ಕಾರ್ಯನಿರ್ವಹಣೆ ಮಾಡಬೇಕು ಅಥವಾ ಪ್ರತಿ ಹಂತದ ಮಾಹಿತಿಯನ್ನು ಕೂಡ ಸಚಿವರು ಕೂಡ ಪಡಿತಾ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನೂ ಮಳೆ ಕೂಡ ಜಾಸ್ತಿ ಆದರೆ, ಕಬಿನಿಯಲ್ಲೂ ಕೂಡ ಒಳಹರಿವಿನ ಸಂಖ್ಯೆ ಜಾಸ್ತಿ ಆದರೆ ಏನು ಇನ್ನೂ ಕೂಡ ಒಂದು ಪ್ರವಾಹದ ಭೀತಿ ಎದುರಾಗ್ಬೋದು ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.